ನಮಸ್ಕಾರ ವೀಕ್ಷಕರೇ, ಈಗಾಗಲೇ ಲವ್ ಮಾಕ್ಟೇಲ್ 1 ಹಾಗೂ 2 ಮೂಲಕ ನಮಗೆಲ್ಲ ರಂಜಿಸಿದಂತಹ ಡಾರ್ಲಿಂಗ್ ಕೃಷ್ಣ ಅವರು ಇದೀಗ ಮತ್ತೊಮ್ಮೆ ಮಾರ್ಚ್ 19ನೇ ತಾರೀಕು ಲವ್ ಮಾಕ್ಟೇಲ್ 3 ಮುಖಾಂತರ ನಮ್ಮ ಮುಂದೆ ಬರ್ತಾ ಇದ್ದಾರೆ. ಇವತ್ತು ಆ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಡಾರ್ಲಿಂಗ್ ಕೃಷ್ಣ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ತೆ. ಈಗಾಗಲೇ 2 ಸಿನಿಮಾ ಲವ್ ಮಾಕ್ಟೇಲ್ 1, 2 ಜನಗಳಿಗೆ ಕೊಟ್ಟಿದ್ದೀರಾ. ಅವರು ಕೂಡ ತುಂಬಾ ಇಷ್ಟಪಟ್ಟದನ್ನ ಸ್ವೀಕರಿಸಿದ್ದಾರೆ. ಇದೇ ಮಾರ್ಚ್ 19ನೇ ತಾರೀಕು ಲವ್ ಮಾಕ್ಟೇಲ್ 3 ಬರ್ತಾ ಇದೆ. ಏನ್ ಹೇಳ್ತೀರಾ? ಒಂದು ಖುಷಿ, ಸಿನಿಮಾ ಬೇಗ ರಿಲೀಸ್ ಮಾಡ್ತಿರೋದು ಆ್ಯಂಡ್ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಇಡೀ ಕುಟುಂಬ ಸಮೇತ ಕೂತ್ಕೊಂಡು ನೋಡೋವಂಥ ಒಂದು ಚಿತ್ರ ಲವ್ ಮಾಕ್ಟೇಲ್ 3. ಸೊ ಲವ್ ಮಾಕ್ಟೇಲ್ 1, ಲವ್ ಮಾಕ್ಟೇಲ್ 2 ಎಲ್ಲನೂ ತುಂಬ ಎಂಜಾಯ್ ಮಾಡಿದ್ರು ಫ್ಯಾಮಿಲಿ ಎಲ್ಲ. ಸೊ ಇದಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಡೆಫಿನೆಟ್ಲಿ. ಬಹುಶಃ ಲವ್ ಮಾಕ್ಟೇಲ್ 1 ಚೆನ್ನಾಯ್ತಾ, 2 ಚೆನ್ನಾಯ್ತಾ, 3 ಚೆನ್ನಾಗಿತ್ತಾ ಅಂತ ಡಿಸ್ಕಷನ್ ಮಾಡ್ತಾ ಇದ್ರೆ ಮುಂದಕ್ಕೆ ಮೇ ಬಿ ತುಂಬ ಜನ 3ನೇ ಚೆನ್ನಾಗಿದೆ ಅಂತ ಹೇಳೋ ಸಂಖ್ಯೆನೇ ಜಾಸ್ತಿ ಆಗ್ಬೋದು. ಅಷ್ಟು ಕಾನ್ಫಿಡೆಂಟಾಗಿ ನಾನು ನಿಮ್ಗೆ ಹೇಳ್ತೀನಿ. ಇದು ಹೆಂಗೆ ಅಂದ್ರೆ ಎಲ್ಲ ವೇಟ್ ಮಾಡ್ತಿದ್ರು, ಯಾವಾಗ ಬರ್ಬೋದು. ಇದೊಂಥರ ಸಡನ್ ಆಗಿ ಇದೇನ್ ಮಾರ್ಚ್ 19ನೇ ತಾರೀಕು ಅಂತ ಹೇಳಿದ್ರಿ. ಅಂದ್ರೆ ಅಷ್ಟು ಬೇಗ ರೆಡಿ ಆಗಿತ್ತ ಸಿನಿಮಾ ಅಂತ ಹೇಳಿ, ಅಂದ್ರೆ ಹಿಂಗೆ ಅದು ಪೋಸ್ಟ್ಪೋನ್ ಆಯ್ತು ಟಾಕ್ಸಿಕ್, ಹಂಗೆ ನೀವು ಅನೌನ್ಸ್ ಮಾಡಿದ್ರಿ ಅಲ್ವಾ? ಸೊ ಆಲ್ರೆಡಿ ರೆಡಿ ಆಗಿತ್ತಾ? ರೆಡಿ ಆಗಿತ್ತು, ಆಲ್ಮೋಸ್ಟ್ ರೆಡಿ ಆಗಿ ಸೆನ್ಸಾರ್ ಅಪ್ಲೈ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಅನೌನ್ಸ್ ಮಾಡಿ 2ನೇ ದಿನಕ್ಕೆ ಸೆನ್ಸಾರ್ದು ನಮ್ದು ಕ್ಯೂ ಇರುತ್ತಲ್ಲ, ಸೊ ಇಮಿಡಿಯೇಟ್ ನಮ್ಮದು ಬಂತು. ಸೊ ಸೆನ್ಸಾರ್ ಆಗೋಗಿದೆ ಸಿನಿಮಾ, ಸೊ ರೆಡಿ ಇದೆ ಈಗ. ಸರ್, ಇನ್ನು ಈ ಸಿನಿಮಾದಲ್ಲಿ ಪ್ರಮುಖವಾಗಿ ಕಾಣಿಸೋದು ಅಂದ್ರೆ ಒಂದು ನೀವು ಹಾಗೂ ನಿಮ್ಮ ಮಗಳ ಪಾತ್ರ ಮಾಡಿರೋರು. ಸೊ ಅವರ ಒಂದು ಆಯ್ಕೆ ಹೇಗಾಯ್ತು? ಅಂದ್ರೆ ಏನಾದ್ರು ಜಾಸ್ತಿ ಜನದ ಏನಾದ್ರು ಆಡಿಷನ್ಸ್ ಏನಾದ್ರು ಮಾಡಿದ್ರ? ಅವ್ರು ನಿಮಗೆ ಸಿಕ್ಕಿದ್ ಹೇಗೆ? ಅಲ್ಲ, ಆಡಿಷನ್ ಕಾಲ್ ಮಾಡಿದ್ವಿ. ಆಡಿಷನ್ ಕಾಲ್ ಮಾಡಿ ಒಂದು 5-6 ಸಾವಿರ ಜನದ ಮಕ್ಕಳದು ನಮಗೆ ಮೇಲ್ ಬಂದಿತ್ತು. ಎಲ್ಲನೂ ನೋಡಿ ನಮಗೆ ಬೇಕಾಗಿರೋಂಥ ಒಂದಷ್ಟು ಡೈಲಾಗ್ಗಳನ್ನ ಅವ್ರು ಕೊಟ್ಟು ಅದನ್ನ ಆ್ಯಕ್ಟ್ ಮಾಡಿ ಅಂತ ಕಳಿಸಿ. ಸೊ ಅವ್ರು ಆ್ಯಕ್ಟ್ ಮಾಡಿದ್ಮೇಲೆ ಯಾರು ಬೆಸ್ಟು ಅಂತೆಲ್ಲ ನೋಡಿ ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡಿ, ಅದೇನಾಯಿತು ಅಂದರೆ ಕೆಲವು ಟೈಮು ಒಂದು ಚಿಕ್ಕ ಮಕ್ಕಳನ್ನ ಕರೆಸಿ ನಾವು ಎದುರುಗಡೆ ನೋಡಿ ಅವ್ರನ್ನ ರಿಜೆಕ್ಟ್ ಮಾಡಿದ್ರೆ ತುಂಬ ನೊಂದ್ಕೊಂಡ್ಬಿಡೋರು. ಸೊ ಒಂದಿಬ್ಬರು ನಂಗೆ ಆದಮೇಲೆ ನೆಕ್ಸ್ಟು ಹುಷಾರಾಗ್ಬಿಟ್ವಿ, ಬೇಡ ಮಕ್ಕಳನ್ನ ಕರೆದ್ಬಿಟ್ಟು, ಯಾಕಂದರೆ ರಿಜೆಕ್ಷನ್ ತೊಗೊಳಕ್ಕಾಗಲ್ಲ ಅವ್ರಿಗೆ. ಕಳಿಸ್ಲಿ, ನಮಗೆ ತುಂಬ ಓಕೆ ಬೇಕೇ ಬೇಕು ಅಂದ್ರೆ ಮಾತ್ರ ಕರ್ಸೋಣ ಅಂತ ಈ ಹುಡುಗಿ ಸೆಲೆಕ್ಟ್ ಆಯಿತು. ನಿಮ್ಮ ಸಿನಿಮಾದಲ್ಲಿ ಒಂದು ಸಿನಿಮಾ ಒಂಥರ ಮೋಡಿ ಮಾಡುತ್ತೆ. ಅದಕ್ಕೂ ಮೊದಲು ಈ ಸಾಂಗ್ಗಳು ನೀವು ಬಿಡ್ತಿರಲ್ಲ ಸರ್, ನಿಜಕ್ಕೂ ಕೂಡ ಆ ಸಾಂಗ್ಗಳೇ ಒಂದ್ ಕಡೆ ನಮ್ಮನ್ನ ಸೆಳೆದ್ ಬಿಡುತ್ತೆ. ಇದ್ರಲ್ಲೂ ಕೂಡ ನಮಗೇನ್ ಮೋಸ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗ್ಲೇ ಆ ಹಾಡು ನೀನೆ ಎಲ್ಲ ತುಂಬಾ ಸುದ್ದಿ ಮಾಡ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಸಾಂಗ್ ಲವ್ ಮಾಕ್ಟೇಲ್ 1 ಸಾಂಗ್ಸ್ ಸೂಪರ್ ಡೂಪರ್ ಅಂತಾರೆ, ಲವ್ ಮಾಕ್ಟೇಲ್ 2 ಸೂಪರ್ ಡೂಪರ್ ಅಂತಾರೆ. ಐ ಥಿಂಕ್ ನನ್ನ ಪ್ರಕಾರ ಈ ಫಿಲಮ್ನ ಡೈರೆಕ್ಟರ್ ಆಗಿ ಈ ಫ್ರಾಂಚೈಸಿನ ಮಾಡಿರೋ ನಾನಾಗಿರೋದ್ರಿಂದ ನನಗೆ ಅನಿಸ್ತಂಗೆ ಪಾರ್ಟ್ 3 ಸಾಂಗ್ಸು ಸಿನಿಮಾ ಆದಮೇಲೆ ತುಂಬಾ ಜಾಸ್ತಿ ಕಾಡುತ್ತೆ. ತುಂಬ ಎಮೋಷನಲ್ ಸಾಂಗ್ಸ್ ಇದೆ, ತುಂಬ ಅದ್ಭುತವಾಗಿ ಸಿನಿಮಾ ಜೊತೆ ಬ್ಲೆಂಡ್ ಆಗಿದೆ. ಸೊ ಅದು ನಿಮ್ಮ ಥಿಯೇಟ್ರಲ್ಲಿ ನೋಡಿದಾಗ ಅದೊಂದು ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ನೀವೇನು ಈಗ ಸುಮ್ಮನೆ ಯೂಟ್ಯೂಬಲ್ಲಿ ಕೂತ್ಕೊಂಡು ಹೆಡ್ಫೋನಲ್ಲಿ ಕೇಳಿದಾಗ ಕತೆ ಗೊತ್ತಿಲ್ಲದೆ ಕೇಳ್ತಾ ಇರ್ತೀರ. ನಿಮ್ಮ ಕತೆ ಗೊತ್ತಾದಾಗ ಕೇಳೋಕ್ಕೂ ಬೇರೆನೇ ಲೆವೆಲ್ ಇಂಪ್ಯಾಕ್ಟ್ ಕೊಡುತ್ತೆ ನಿಮಗೆ. ಈ ಕತೆ ಬಗ್ಗೆ ಹೇಳೋದಾದ್ರೆ, ಮಿಲನಾ ಅವರು ನಿಮ್ಮ ಒಂದು ಬ್ಯಾಕ್ ಬೋನ್ ಅಂತ ನಮಗೆ ಗೊತ್ತಿರೋದೆ. ಈ ಕತೆ ಸರ್ ಪೂರ್ತಿ ನೀವೇ ಮಾಡಿರೋದಾ ಅಥವಾ ಅವ್ರದ್ದು ಇನ್ಪುಟ್ ಏನಾದ್ರು ಇದೆಯಾ? ಅಲ್ಲ, ಇಬ್ರು ಸೇರೆ ಮಾಡೋದು. ಸೊ ಇಬ್ರು ಸೇರೆ ನಾವು ಐಡಿಯಾ ಕ್ರ್ಯಾಕ್ ಮಾಡಿ ವರ್ಕ್ ಮಾಡಿ ಈ ಸಿನಿಮಾದಲ್ಲಿ ನಾನು ಅದೇ ಆವಾಗಲೇ ನಾನು ಇದರಲ್ಲಿ ಹೇಳ್ದಂಗೆ 3 ದಿನ ನಾನು ಸಪ್ರೇಟಾಗಿ ಗೋವಾಗ ಹೋಗಿ ಒಂದು ಸ್ಕ್ರೀನ್ ಪ್ಲೇ, ಒಂದು ಐಡಿಯಾ ಸ್ಟ್ರೈಕ್ ಆದಾಗ ಒಂದು ಓವರಾಲ್ ಒಂದು ಸ್ಕೆಚ್ ಮಾಡ್ಕೊಂಡ್ಬಂದೆ, ಹಿಂಗಿರುತ್ತೆ ಅಂತ. ಆಮೇಲೆ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಡಿಸ್ಕಸ್ ಮಾಡಿ ಮತ್ತೆ ಇನ್ನೊಂದಷ್ಟು ಡೈಲಾಗ್ಸ್ ಎಲ್ಲ ಮಾಡಿದಾಗ ಮಿಲನಾ ಜೊತೆ ಡಿಸ್ಕಸ್ ಮಾಡೋದು. ನೀವು ಕೇವಲ ನಟ ಅಲ್ಲ, ಜೊತೆಗೆ ಈ ಸಿನಿಮಾಗಳ ಮೂಲಕ ಒಬ್ಬ ಅತ್ಯುತ್ತಮ ನಿರ್ದೇಶಕ ಅಂತಾನೂ ಪ್ರೂವ್ ಮಾಡಿದೀರಾ. ಆ ಒಂದ್ 2 ರೋಲ್ ಪ್ಲೇ ಮಾಡೋದಿದೆಯಲ್ಲ, ಅದನ್ನ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಯಾಕಂದ್ರೆ ಒಂದು ರೋಲ್ ಮಾಡೋದೇ ಕಷ್ಟ, ನಟರಾಗಿ ಅಥವಾ ನಿರ್ದೇಶಕರಾಗಿ. ಎರಡನ್ನೂ ಹೇಗ್ ಬ್ಯಾಲೆನ್ಸ್ ಮಾಡಿದ್ರಿ? ಸೆಟ್ಟಲ್ಲೆಲ್ಲ ಹೇಗೆ ಸರ್? ನನ್ನ ಪ್ರಕಾರ ನನಗೆ ಆ್ಯಕ್ಟ್ರಾಗ ಮಾಡೋದು ತುಂಬ ಈಸಿ. ಅದೇನು ಆ್ಯಕ್ಚುಲಿ ಅಂತ ಏನು ಕೆಲಸ ಇರಲ್ಲ. ಡೈರೆಕ್ಷನ್ ಮಾಡೋದು ತುಂಬ ಟಫೆಸ್ಟ್ ಜಾಬ್. ಸೊ ಬೇರೆಯವ್ರಿಗೆ ಆ್ಯಕ್ಟಿಂಗ್ ತೆಗಿಸ್ತಾ ಇರ್ತೀವಿ. ಸೊ ನಾವೇ ಆ ಜಾಗದಲ್ಲಿ ನಿಂತಾಗ ಆ್ಯಕ್ಚುಲಿ ಡೈಲಾಗ್ಗಳೆಲ್ಲ ಮರ್ತೋಗ್ಬಿಡುತ್ತೆ ನನಗೆ. ಯಾಕಂದರೆ ಆ ಪ್ರೆಷರ್ಗೆ ಅದು ಇದು ತುಂಬ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ನಿಮಗೆ ಒಬ್ಬ ಆ್ಯಕ್ಟರ್ ಆಗಿದ್ದಾಗ ಸ್ವಲ್ಪ ಕಾಮ್ ಆಗಿರ್ಬೇಕು, ಎಲ್ಲ ಲೈನ್ಸ್ ಎಲ್ಲ ನಿಮಗೆ ಗೊತ್ತಿರಬೇಕು, ಎಕ್ಸ್ಪ್ರೆಷನ್ಸ್ ಏನೇನು ಬೇಕು ಅಂತ ಗೊತ್ತಿರಬೇಕು, ಸ್ವಲ್ಪ ಕಾಮ್ ಆಗಿರ್ಬೇಕು ಇಟ್ಟು. ಬಟ್ ಇಲ್ಲಿ ಹಂಗಲ್ವಲ್ಲ, ತಲೆ ಓಡ್ತಾ ಇರುತ್ತೆ. ಆ ಶಾರ್ಟ್ ಬಂತು, ಈ ಶಾರ್ಟ್ ಬಂತು, ಹಿಂಗಿಂದ ಹಂಗೆ ಹೋಗಬೇಕು, ಟೈಮ್ ಆಗ್ತಿರುತ್ತೆ, ಅದು ಇದು. ಹಂಗೆ ಬಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಪರ್ಫಾರ್ಮ್ ಮಾಡೋದಕ್ಕೆ. ಬಟ್ ಮೇ ಬಿ ನಾವೇ ಬರೆಯೋದ್ರಿಂದ ಸ್ವಲ್ಪ ಅದೊಂಚೂರು ಹೆಲ್ಪ್ ಆಗುತ್ತೆ. ನೀವೇನ್ ಹೇಳ್ತೀರಾ? ನಾವೇ ಬರ್ದು ನಾವೇ ಆಕ್ಟ್ ಮಾಡೋದು ಈಸಿನಾ ಅಥವಾ ಅವ್ರು ಕೊಟ್ಟಿದ್ ಸೀನ್ಸ್ ನ ಆಕ್ಟ್ ಮಾಡ್ಬಿಟ್ಟು ಬರೋದು ಈಸಿನಾ? ಆ ಸೀನ್ ಚೆನ್ನಾಗಿರ್ಬೇಕಷ್ಟೇ. ನಾವು ಬರ್ದಾರು ಸರಿ, ಅವರು ಯಾವ ಬರ್ದಾರ, ಸೀನ್ ಚೆನ್ನಾಗಿದ್ರೆ ಆ್ಯಕ್ಟ್ ಮಾಡೋದು ಈಸಿ. ಅದು ಸೀನ್ ಚೆನ್ನಾಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಟಿಂಗ್ ಮಾಡೋದು. ಅಂದರೆ ಡೈಲಾಗ್ಸ್ ಅಥವಾ ಸೀನು ಸ್ಟಫ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈಗ ಸಿನಿಮಾ ಮಾಡ್ಬಿಡೋದು ಈಸಿ ಸರ್, ಆದ್ರೆ ಈ ಸಿನಿಮಾ ಹಾಗಲ್ಲ. ಯಾಕಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಯಾಕಂದ್ರೆ ಲವ್ ಮಾಕ್ಟೇಲ್ 1 ನೀವು ಹಾಗೆ ಕೊಟ್ಟಿದ್ದೀರಾ, 2 ಅಲ್ಲೂ ಕೂಡ ನಿರಾಸೆ ಮಾಡ್ಲಿಲ್ಲ. ಇದು ನಿಮಗೆ ಎಷ್ಟು ಒಂಥರ ನರ್ವಸ್ನೆಸ್ ಇದೆಯಾ? ಹೇಗೆ ಜನ ಸ್ವೀಕರಿಸ್ತಾರೆ ಅಥವಾ ಐ ಆಮ್ ಕಾನ್ಫಿಡೆಂಟ್ ಜನ ಇದನ್ನ ಸ್ವೀಕರಿಸ್ತಾರೆ ಅನ್ನೋ ತರ? ಅಲ್ಲ, ನರ್ವಸ್ನೆಸ್ ಏನಿಲ್ಲ, ಎಕ್ಸೈಟ್ಮೆಂಟ್ ಇದೆ. ಅಂದರೆ ಯಾವಾಗ ನಾನು ತೋರಿಸ್ತೀನಿ ಜನ, ಯಾಕಂದರೆ
ಈಗ ನೀವೇ ಈಗ ಲವ್ ಮಾಕ್ಟೇಲ್ 1 2 ನೋಡಿರ್ತೀರಾ, 3 ಏನಿರುತ್ತೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹೆಂಗೆ ತೊಗೊಂಡೋಗಿದ್ದಾರೆ ಕತೆ, ಏನಿರ್ಬೋದು, ಏನು ಹೇಳಕೊಟ್ಟಿದ್ದಾರೆ ಅಂತ. ಸೊ ಅದು ನಾವು ಏನು ಹೇಳಕೊಟ್ಟಿದ್ದೀವಿ, ಏನೇನು ಇರುತ್ತೆ ಅಂತ ಒಂದೊಂದೇ ಅದು ಓಪನ್ ಆಗ್ತಾ ಹೋದಾಗ ಸಿನಿಮಾದಲ್ಲಿ ನೀವು ನೀವು ಶಾಕ್ ಆಗ್ತಾ ಬರ್ತೀರಾ, ಓ ಓ ಓ ಅಂತ. ಸೊ ಯಾರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ ಥರ ನಿಮಗೆ ಟ್ವಿಸ್ಟ್ ಟರ್ನು ಎಲ್ಲ ಹೋಗ್ತಾ ಇರುತ್ತೆ ಸಿನಿಮಾದಲ್ಲಿ, ಎಂಟರ್ಟೈನ್ಮೆಂಟ್ ಹೋಗ್ತಾ ಇರುತ್ತೆ, ಎಮೋಷನ್ಸ್ ಹೋಗ್ತಾ ಇರುತ್ತೆ. ಸೊ ನಿಮ್ಮ ಕ್ಯೂರಿಯಾಸಿಟಿ ಅಥವಾ ನೀವು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ ಅದನ್ನ ನೋಡೋ ಆಸೆ ನನಗೆ ಅಷ್ಟೇ. ಈಗ ಲವ್ ಮಾಕ್ಟೇಲ್ 2 ನೋಡಿದಾಗ ಹಾಡ್ಗಳನ್ನ ಸೂಪರ್ ಡೂಪರ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದೀರಾ. ಅದನ್ನ ನೋಡಿದ್ ಕೇಳೋದಕ್ ಮಾತ್ರ ಅಲ್ಲ, ನೋಡೋದಕ್ಕೂ ತುಂಬಾ ಚೆನ್ನಾಗಿತ್ತು. ಈ ಒಂದು ಸಾಂಗ್ ಅನ್ನ ಎಲ್ಲೆಲ್ಲಿ, ಈ ಒಂದು ಸಿನಿಮಾದ ಶೂಟಿಂಗ್ ಎಲ್ಲೆಲ್ಲಿ ಆಗಿದೆ? ಜಾರ್ಜಿಯಾದಲ್ಲಿ ಶೂಟ್ ಮಾಡಿದ್ದೀನಿ, ಆಮೇಲೆ ಜೈಪುರು, ಗುಜರಾತು, ಅಂಡಮಾನು, ಬೆಂಗಳೂರು, ಮೈಸೂರು, ಸಾಕಷ್ಟು ಕಡೆ ಮಾಡಿದ್ದೀನಿ. ತುಂಬ ಅಂದರೆ ಸಾಂಗ್ಗಳಿಗೆ, ಲೊಕೇಶನ್ಗಳಿಗೆ ಒಂದೊಂದು ಸಾಂಗಿಗೆ ಕಮ್ಮಿ ಅಂದರೆ ಒಂದು 10 ದಿನ ಸುತ್ತಿದ್ದೀನಿ, ಇಡೀ ಇಂಡಿಯಾ ಸುತ್ತಿದ್ದೀನಿ. ಸೊ ಆ ಥರ ನಿಮಗೆ ಬ್ಯೂಟಿ ಇರುತ್ತೆ ನೋಡೋಕ್ಕೆ. ಲವ್ ಮಾಕ್ಟೇಲ್ 1 ಮಾಡ್ಬೇಕಾದ್ರೆ ಫ್ರೀ ಆಗಿದ್ರಿ, ಲವ್ ಮಾಕ್ಟೇಲ್ 2 ಮಾಡ್ಬೇಕಾದ್ರೂ ಕೂಡ ಯು ವಾಸ್ ಲೈಕ್ ಮದ್ವೆ ಆಗಿದ್ರಿ ಹಂಗೆ. ಬಟ್ ಈಗ ಇಟ್ ಇಸ್ ಸ್ಪೆಷಲ್ ಸರ್, ಯಾಕಂದ್ರೆ ನಾವು ಸ್ಟೇಜ್ ಮೇಲೆ ನೋಡ್ತಿದ್ರಿ ಪರಿ ಎಷ್ಟು ಅಳೋದು ಇದು ಮಾಡೋದು, ಅದ್ರ ಜೊತೆಗೆ ನೀವು ಮಿಲನಾ ಮ್ಯಾಮು ಹೇಗೆ ಅಂತ, ಹೆಂಗಿತ್ತು? ತುಂಬ ಕಷ್ಟ ಇತ್ತು, ಎಸ್ಪೆಷಲಿ ಪಾರ್ಟ್ 3 ಮಾಡೋದಕ್ಕೆ. ಯಾಕಂದರೆ ಪಾಪು ತುಂಬ ಟೈಮ್ ಕೇಳುತ್ತೆ, ಮಿಲನ ಜೊತೆನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡುತ್ತೆ. ಅದು ಶೂಟಿಂಗ್ ಮಾಡೋದಾಗ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ಅಲ್ಲೂ ಬ್ಯಾಲೆನ್ಸ್ ಮಾಡಬೇಕು, ನನ್ನ ಹತ್ರ ಬಂದು ಮತ್ತು ನನ್ನ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಶೂಟಿಂಗ್ ಮಾಡುವಾಗ ಜೊತೆಲಿರೋ ಮಾನಿಟರ್ ಮುಂದೆ ಇರೋ ಅಥವಾ ಆರ್ಟಿಸ್ಟ್ಗಳು ಇದು ಮಾಡ್ತಾರೋ ಕರೆಕ್ಟಾಗಿ ಬರ್ತಾಯಿಲ್ಲ. ಯಾಕಂದ್ರೆ ನನಗೆ ಏನಂತೀರ ಹ್ಯಾಂಡಿಕ್ಯಾಪ್ ಆಗ್ಬಿಡ್ತೀನಿ ಮಿಲನ ಜೊತೆಲಿಲ್ಲ ಅಂದಾಗ. ಸೊ ಅದಕ್ಕೆ ನನಗೆ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅದು ಇದು ಎರಡು ಬ್ಯಾಲೆನ್ಸ್ ಮಾಡಿದ ಮಿಲನಾಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಒಂದು ಸಿನಿಮಾದಲ್ಲಿ ಮುಖ್ಯವಾಗಿ ನಮಗೆ ಕಾಣೋದು ತಂದೆ ಮಗಳ ಒಂದು ಪಾತ್ರ, ಒಂದು ಬಾಂಡಿಂಗು. ನೀವು ಕೂಡ ಈಗ ತಾನೇ ಒಬ್ಬರ ತಂದೆ ಪಾತ್ರವನ್ನ ನಿರ್ವಹಿಸ್ತಿದ್ದೀರಾ. ಆ ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಂತೂ ನೋಡೋದಕ್ಕೆ ನಮಗೊಂದು ಖುಷಿ ಸರ್, ಅದು ಅದ್ರ ಬಗ್ಗೆ ಹೇಳಿ. ಐ ಥಿಂಕ್ ಟ್ರೈಲರ್ ನೋಡಿದಾಗ ಅದರಲ್ಲಿ ಒಂದು ಶಾರ್ಟ್ ಇದೆ ನಿಮಗೆ. ಟ್ರೈಲರಲ್ಲಿ ಲವ್ ಮಾಕ್ಟೇಲ್ 1 ಹೇಳ್ತೀನಿ, ಅದಾದಮೇಲೆ ಲವ್ ಮಾಕ್ಟೇಲ್ 2 ಹೇಳ್ತೀನಿ, ಅದಾದಮೇಲೆ ಲವ್ ಮಾಕ್ಟೇಲ್ 3 ಹೇಳ್ತೀನಿ. ಸೊ 2 ಆಗುವಾಗ ಒಂದು ಮಗು ಬಂದು ಹಿಂಗೆ ಬೆರಳು ಕೈ ಹಿಡಿಯುತ್ತೆ. ಅದು ಅವಾಗ ನಾನು ಇನ್ನೂ ಮದುವೆನೂ ಆಗಿರಲ್ಲ ಅನಿಸುತ್ತೆ. ಸುಮ್ಮನೆ ಆ ಶಾರ್ಟ್ ಏನೋ ಚೆನ್ನಾಗಿರುತ್ತೆ ಅಂತ ಅಲ್ಲೇ ಶೂಟ್ ಮಾಡಿ ಆ ಶಾರ್ಟ್ ತೊಗೊಂಡಿದ್ದೆ. ಬಟ್ ಈಗ ಅದನ್ನ ನೋಡಿದಾಗ, ಈಗ ಪ್ರತಿದಿನ ಬೆಳಗ್ಗೆ ವಾಕ್ ಹೋದಾಗ ನನ್ನ ಮಗಳನ್ನ ಕೈ ಹಿಡ್ಕೊಂಡೆ ಹೋಗೋದು ನಾವು. ಸೊ ಅವಾಗ ಶೂಟ್ ಮಾಡೋದು ಸುಮ್ಮನೆ ಮಾಡ್ಬಿಟ್ಟಿದ್ದೆ. ಈಗ ನೋಡಿದ್ರೆ ಅದನ್ನ ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಈಗ ರಿಯಲ್ ಲೈಫಲ್ಲಿ. ಸೊ ಏನಾದ್ರೂ ಒಂದು ಇಂಪ್ಯಾಕ್ಟ್ ಆಯ್ತಾ, ಲೈಕ್ ಇದಿದ್ದು ಅಲ್ಲಿ ಅಪ್ಲೈ ಮಾಡೋದಕ್ಕೆ, ಒಂದು ತಂದೆ ಕ್ಯಾರೆಕ್ಟರ್ ನೋಡೋದಿದು, ಬಟ್ ಎಕ್ಸ್ಪೀರಿಯನ್ಸ್ ಮಾಡೋದು ಏನಾದ್ರೂ ಇದಾಗಿದ್ಯಾ ಅಂತ? ಇಲ್ಲ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ನೀವು 8 ತಿಂಗಳು 9 ತಿಂಗಳದ್ದು ಮಗುದು ತಂದೆ ಆಗಿರ್ತೀರ, ಆ ಸಿನಿಮಾದಲ್ಲಿ ಬಂದು 7 ವರ್ಷದ ಮಗುದು. ಸೊ ಡಿಫ್ರೆನ್ಸ್ ಇರುತ್ತೆ ಆ ಬಾಂಡಿಂಗು. ಬಟ್ ಮೇ ಬಿ ರೈಟಿಂಗ್ ಸ್ಟೇಜಲ್ಲಿ ಆ ಎಮೋಷನ್ಸ್ನ ತೊಗೊಂಬಂದಿರ್ಬೋದು. ಇನ್ನು ಮಗು ಬಗ್ಗೆ ಹೇಳೋದಾದ್ರೆ, ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು ಕನ್ನಡ ಅಷ್ಟು ಗೊತ್ತಿಲ್ಲ ಅನ್ಸುತ್ತೆ. ಆ ಒಂದು ಚಾಲೆಂಜಿಂಗ್ ಅನಿಸ್ಲಿಲ್ವಾ ಸರ್ ನಿಮಗೆ, ಕನ್ನಡನ ಕಲಿಸಿ ಹೇಳ್ಕೊಟ್ಟಿದ್ದು, ಆಕ್ಟ್ ಮಾಡಿಸಿದ್ದು? ಅಂದರೆ ಅಲ್ಲ, ಚಾಲೆಂಜಿಂಗ್ ಇರುತ್ತೆ, ಬಟ್ ಪ್ರಿಪೇರ್ ಆಯಿತು ಹುಡುಗಿ. ನಿಮಗೆ ನೀಟಾಗಿ ಅದನ್ನು ನಾವು ಏನು ಲೈನ್ಸ್ ಕೊಡ್ತೀವಿ ಅದನ್ನು ಅವರು ಇಂಗ್ಲೀಷಲ್ಲಿ ಬರ್ಕೊಂಡು ಅದನ್ನು ಡೆಲಿವರ್ ಮಾಡಿ, ನಾವು ಅದನ್ನು ಮತ್ತೆ ಇಲ್ಲಿ ಬೇರೆಯವರು ಹುಡುಗಿ ಹತ್ರ ಡಬ್ ಮಾಡಿಸಿ ಅದನ್ನು ಮ್ಯಾಚ್ ಮಾಡಿ. ಯಾಕಂದರೆ ನನಗೆ ಒಂದು ಪರ್ಟಿಕ್ಯುಲರ್ ಫೇಸ್ ಬೇಕಿತ್ತು, ಹಿಂಗೆ ಇರಬೇಕು ಮಗು ಅಂತ. ಸೊ ಅದು ನನಗೆ, ಆಮೇಲೆ ತುಂಬ ಒಳ್ಳೆ ಪರ್ಫಾರ್ಮರು. ನಿಮಗೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅವಳ ಎಕ್ಸ್ಪ್ರೆಷನ್ಸು, ಡೈಲಾಗ್ ಡೆಲಿವರಿ ಆಗ್ಬೋದು, ಅಥವಾ ಪಾಸಸ್ ಕೊಡೋದಾಗ್ಬೋದು, ಬ್ರಿಲಿಯಂಟಾಗಿ ಮಾಡಿದೆ. ಇದೇ ಮಾರ್ಚ್ 19ನೇ ತಾರೀಕು ನಿಮ್ಮ ಕನ್ಸು ಅಂತಾನೆ ಹೇಳ್ಬೋದು, ಲವ್ ಮಾಕ್ಟೇಲ್ 3 ಬರ್ತಾ ಇದೆ ಸರ್. ಏನ್ ಹೇಳ್ತೀರಾ? ಇದ್ರ ನಡುವೆ ಇನ್ನೊಂದು ಪ್ರಶ್ನೆ, ಲವ್ ಮಾಕ್ಟೇಲ್ 4 ಬರುತ್ತೆ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಬಂತು. ಇಲ್ಲೇ ನಿಮಗೆ ಟ್ರೈಲಲ್ಲೇ ಆಲ್ರೆಡಿ ಹೇಳಿದ್ದೀನಿ, ಇದು ನನ್ನ ಕೊನೆಯ ಅಧ್ಯಾಯ, ಅಂದ್ರೆ ನಾನು ನಿಮ್ಗೆ ಹೇಳ್ತಾರ ಕೊನೆಯ ಅಧ್ಯಾಯ ಅಂತ. ಈಗ ಜನಕ್ಕೆ ಇಷ್ಟ ಆಗ್ಬಿಡ್ತು, ನಮಗೆ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಸದ್ಯಕ್ಕೆ ಕೊನೆಯ ಅಧ್ಯಾಯ ಅಂತ ಹೇಳಿದ್ದೀನಿ, ಗೊತ್ತಿಲ್ಲ ನನಗೆ. ಅದ್ರ ಮುಂದಕ್ಕೆ ನಾನು ಏನು ಯೋಚನೆ ಮಾಡಿದ್ದೀನಿ. ಇನ್ಫ್ಯಾಕ್ಟ್ 2 ಮಾಡಿದಾಗ ಮುಂದಕ್ಕೆ ಏನು ಯೋಚನೆ ಮಾಡಿಲ್ಲ. ಈ ಮೂಮೆಂಟ್ ಈಗ 19ನೇ ತಾರೀಕು ರಿಲೀಸು. ಸೊ ಅದನ್ನ ಜನ ನೋಡಿ ಅದನ್ನ ಸಂಭ್ರಮಿಸಬೇಕು, ಅದು ಈಗ ಸದ್ಯಕ್ಕೆ ಟಾರ್ಗೆಟ್. ಹೌದು ಸರ್, ಇನ್ನೇನು 19ನೇ ತಾರೀಕು, ಮಾರ್ಚ್ 19ನೇ ತಾರೀಕು ಯುಗಾದಿ ಹಬ್ಬಕ್ಕೆ ನಿಮ್ಮ ಕನ್ಸನ್ನ ಜನಗಳ ಮುಂದೆ ಇಡ್ತಾ ಇದ್ದೀರಾ. ನಮ್ಮ ಜನಗಳು ಒಂದ್ ಕಡೆ ಏನಾಗ್ಬಿಡುತ್ತೆ ಅಂದ್ರೆ, ಬಿಡು OTT ನೋಡೋಣ ಅಂತಾನೆ ಆಗ್ಬಿಡ್ತಾರೆ ಸರ್. ಥಿಯೇಟರ್ಗೆ ಬರ್ಬೇಕು ಅಂದ್ರೆ ಅದಕ್ಕೆ ಹೇಳೋದಾದ್ರೆ? ಇಲ್ಲ, ಬರ್ತಾರೆ, ಥಿಯೇಟರ್ ಬರ್ತಾರೆ, ರಜಾ ಇದೆ. ಒಂದು ಇಡೀ ಫ್ಯಾಮಿಲಿ ಕೂತ್ಕೊಂಡು ಒಂದು ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಕೊಡುವಂಥ ಒಂದು ನಿಮಗೆ ಎಮೋಷನ್ಸ್ ಆಗ್ಬೋದು, ಹ್ಯೂಮರ್ ಆಗ್ಬೋದು, ಲೊಕೇಶನ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಪರ್ಫಾರ್ಮೆನ್ಸ್ಗಳು, ಕತೆ, ಐ ಥಿಂಕ್ ಕಂಪ್ಲೀಟ್ ಪ್ಯಾಕೇಜ್ ಇದು. ಸೊ ಮಿಸ್ ಮಾಡ್ಕೊಂಬಿಡಿ. ಯಾಕೆ ಅಕಸ್ಮಾತ್ ಅವ್ರು ಏನಾದ್ರು ಫಸ್ಟ್ ಡೇ ಸೆಕೆಂಡ್ ಶೋ ನೋಡಲಿಲ್ಲ ಅಂದರೆ ಅವ್ರಿಗೆ ಆಲ್ರೆಡಿ ರಿಪೋರ್ಟ್ ಬಂದ್ಬಿಡುತ್ತೆ, ಸಖತ್ತಾಗಿದೆ ಹೋಗಿ ಅಂತ ಬಂದೇ ಬರುತ್ತೆ. ಸೊ ಬರ್ತಾರೆ.
ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ಡಾರ್ಲಿಂಗ್ ಕೃಷ್ಣ ಅವರ ಮಾತಾಗಿತ್ತು. ಇದೇ ಮಾರ್ಚ್ 19ನೇ ತಾರೀಕು ನಿಮ್ಮ ಮುಂದೆ ಲವ್ ಮಾಕ್ಟೇಲ್ 3 ಸಿನಿಮಾ ಬರ್ತಾ ಇದೆ. ಎಲ್ಲರೂ ಹೋಗಿ ಥಿಯೇಟರ್ ಅಲ್ಲಿ ಈ ಸಿನಿಮಾ ನೋಡಿ ಅಂತ ಹೇಳ್ತಾ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.